ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನನ್ನ ಮಂಡೇ ಮಾರ್ನಿಂಗ್. ನಾನು ಎದ್ದೇಳೋಣ ಒಂದು ಲೋಟ ಬಿಸಿನೀರು ಕುಡಿದು ಹೊರಗಡೆ ಕಸ ಬಳಿಯೋಕ್ಕೆ ಹೋಗ್ತೀನಿ. ಹೊರಗಡೆ ಕಸ ಬಳಿದು ಬಂದು ರಂಗೋಲಿ ಹಾಕಿ ಎಲ್ಲ ಮಾಡಿ ಬಂದು ನನ್ನ ಮಗ ಹೇಳ್ದ ಇವತ್ತು ಮಸಾಲೆ ರೈಸ್ ಮಾಡು ಮಮ್ಮಿ ಅಂತ. ನಾನು ಅದಕ್ಕೆ ಇವತ್ತು ಮಸಾಲೆ ರೈಸ್ ಮಾಡಿದೆ ಬುತ್ತಿಗೆ. ಲಂಚ್ ಮಾಡೋದ್ರದಲ್ಲೇ ಟೈಮ್ ಆಗಿಬಿಡುತ್ತೆ ಫ್ರೆಂಡ್ಸ್. ಏನಾದರೂ ರೆಡಿ ಮಾಡಿಕೊಂಡು ಎಲ್ಲ ಮಾಡೋಷ್ಟಿಗೆ, ಕ್ಲೀನ್ ಮಾಡಿ ಮಾಡೋಷ್ಟಿಗೆ ಅದೇ ಟೈಮ್ ಆಗಿಬಿಡುತ್ತೆ. ನನ್ನ ಮಗನಿಗೆ ಇಲ್ಲಿ ತಿನ್ನೋಕ್ಕೆ ಟೈಮ್ ಸಿಗೋಲ್ಲ. ಕ್ಲಾಸಿಗೆ ಹೋಗಿದ ತಕ್ಷಣವೇ ಒಂದು ಹಾಫ್ ಆನ್ ಅವರ್ಗೆಲ್ಲ ಬಿಡ್ತಾರೆ. 9:30ಗೆ ಸ್ಕೂಲ್ಗೆ ಅವ್ರು ಇರಬೇಕಲ್ಲಿ. 10 o'clockಗೆ ಅವನಿಗೆಲ್ಲ ಬ್ರೇಕ್ಫಾಸ್ಟ್ಗೆ ಬಿಡ್ತಾರೆ. 1 o'clockಗೆ ಲಂಚಿಗೆ ಬಿಡ್ತಾರೆ. ಈಗ ನನ್ನ ಮಗಳಿಗೆ 11 o'clockಗೆ ಬಿಟ್ಬಿಡ್ತಾರೆ. ಆಕೆಗೆ ಹಾಫ್ ಡೇ ಇರುತ್ತೆ ಯಾವಾಗಲೂ. ಅಂದರೆ UKG ಅವಳಿಗೆ ಬೇಗ ಊಟಕ್ಕೆ ಬಿಡ್ತಾರೆ. ಅವಳಿಗೇನು 2 ಬಾಕ್ಸ್ ಕಟ್ಟಲ್ಲ, ಒಂದೇ ಬಾಕ್ಸ್ ಕಟ್ಟೋದು. ಅವನು ಮಾರ್ನಿಂಗ್ ಹೋಗೋಣ ತಡ ಒಂದು ಬಾಕ್ಸು, ಆಫ್ಟರ್ನೂನ್ ಒಂದು ಬಾಕ್ಸು ತಿನ್ಕೋತಾನೆ. ಹಣ್ಣು ಆಕೆಗೆ ಆರೆಂಜ್ ಭಾಳ ಇಷ್ಟ ಅವಳಿಗೆ, ನನ್ನ ಮಗಳಿಗೆ. ಹಾಗಾಗಿ ನಾನು ಆರೆಂಜ್ ಕಟ್ತೀನಿ ಅವಳಿಗೆ ಬಾಕ್ಸಿಗೆ. ಅಂದರೆ ಜಾಸ್ತಿ ಊಟ ಮಾಡೋದಿಲ್ಲ ಅವಳು. ಒಮ್ಮೊಮ್ಮೆ ಅದು ರೈಸ್ ಇಷ್ಟ ಆಯಿತು ಅಂದರೆ ತಿಂದಿರ್ತಾಳೆ, ಇಲ್ಲ ಅಂದರೆ ಉಳಿಸ್ಕೊಂಬಂದುಬಿಡ್ತಿರ್ತಾಳೆ. ಹಿಂಗೆ ಅದೊಂದು ಹಣ್ಣು ಕಟ್ಟಿದ್ರೆ ಅದನ್ನು ಒಂದು ಹಣ್ಣಾರು ತಿಂತಾಳಲ್ಲ ಅಂತ ಹೇಳಿಬಿಟ್ಟು ಕಟ್ಟಿರ್ತೀನಿ. ನೀವು ಹೇಳಿ ಫ್ರೆಂಡ್ಸ್, ನಿಮ್ಮದು ಹೀಗೆ ಆಗುತ್ತಾ ಮಾರ್ನಿಂಗ್ ಗಡಿಬಿಡಿ ಮಕ್ಕಳಿಗೆ ಬುತ್ತಿ ಕಟ್ಟೋದು ಅದು ಎಲ್ಲ ಬೇಗ ಮಾಡ್ಕೋಬೇಕಾಗತ್ತೆ ಅಲ್ವಾ? ನಿಮಗೂ ಇದೇ ಥರ ಅವಸರ ಆಗುತ್ತಾ ಅಂತ. ನನಗಂತೂ ಅವಸರ ಆಗೇ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಎದ್ದೇಳೋದ್ರಲ್ಲಿ ಲೇಟ್ ಆಯ್ತಂತಂತೂ ತೀರಾ ಅವಸರ ಆಗಿಬಿಡುತ್ತೆ. ನಾನು ಅವ್ರಿಗೆ ಎಬ್ಬಿಸಿ ಎದ್ದೇಳು ಅಂತ ನನ್ನ ಮಗಳಿಗೆ ಒದ್ರಾಡಿ ಇದು ಮಾಡೋದ್ರದಾಗೆ ಟೈಮ್ ಆಗಿಬಿಟ್ಟಿರುತ್ತೆ ಫ್ರೆಂಡ್ಸ್. ಹೀಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿದೆ. ಅವಳದು ಬೇರೆ ಇಟ್ಟು ಪ್ಯಾಕ್ ಮಾಡಿ ಆಯಿತು. ಈಗ ಅವಳಿಗೆ ಚಡಿ ಒಂದು ಹಾಕಬೇಕು. ಸ್ನಾನ ಮಾಡಿಸೋದು ಎಲ್ಲ ನಾನೇ. ಅವ್ರ ಪಪ್ಪ ಇದ್ದರೆ ಅವ್ರ ಪಪ್ಪನೇ ಮಾಡಿಸೋದು ಜಾಸ್ತಿ. ಆಕೆಗೆ ಸ್ನಾನ ಅದು ಎಲ್ಲ ಡ್ರೆಸ್ ಅದೆಲ್ಲ ಹಾಕಿ ಯೂನಿಫಾರ್ಮ್ ಹಾಕೋದು ಆಕೆಗಿನ್ನೂ ಅಷ್ಟೊಂದು ಇದು ಆಗೋಲ್ಲ. ಹಾಕ್ತಾಳೆ ತಾನು ಒಮ್ಮೊಮ್ಮೆ ಯೂನಿಫಾರ್ಮ್ ಅದೆಲ್ಲ ಹಾಕೋತಾಳೆ. ಆದರೆ ಅವಸರ ಆಗಿಬಿಟ್ಟಿದ್ರದಾಗೆ ಎಲ್ಲ ನಾವೇ ಮಾಡಬೇಕಾಗುತ್ತಲ್ಲ, ಅದಕ್ಕೆ ನಾನೇ ಮಾಡೋದು. ನನ್ನ ಮಗ ತಾನೇ ರೆಡಿ ಆಗ್ತಾನೆ ಫ್ರೆಂಡ್ಸ್. ಎಲ್ಲನೂ ತಾನೇ ಮಾಡ್ಕೋತಾನೆ. ಡ್ರೆಸ್ಸಿಂದ ಹಿಡಿದು ಇದು ಬೂಟ್ ಪಾಲಿಶೂ ಅವನೇ ಮಾಡ್ಕೊಳ್ಳೋದು. ಬೇಗ ಮಾಡ್ಕೋತಾನೆ ಅವನು. ಆದರೆ ಇವಳು ಅವನಿಗೆ ಬಿಡೋದಿಲ್ಲ ಬೇಗ ಮಾಡ್ಕೊಳ್ಳೋಕ್ಕೆ. ನಂದಾಗಿಂದನೇ ಮಾಡ್ಕೊ ನೀನು, ನಂದಾಗಿಂದನೇ ರೆಡಿಯಾಗಿ ನೀನು ಅಂತ ಕಿರಿಕಿರಿ ಮಾಡ್ತಾಳೆ ಅವನಿಗೆ. ನೋಡಿ ಹೇಗೆ ನಿಂತಿದ್ದಾಳೆ ನನ್ನ ಮಗಳು. ನೋಡಿ ಫ್ರೆಂಡ್ಸ್, ಹೋಗ್ತಿದ್ದಾರೆ. ಹೆಂಗೆ ಓಡ್ತಿದ್ದಾಳೆ ನೋಡಿ. ಅವ ಮುಂದೆ ಹೋಗಬಾರ್ದು, ತಾನೇ ಫಸ್ಟ್ ಹೋಗಬೇಕು ಅಂತಂದು ಅವಳದು ಈ ಥರ ನಡೆಯುತ್ತೆ. ಆಯಿತು ಫ್ರೆಂಡ್ಸು, ಇಲ್ಲಿ ನೋಡಿ ಸ್ಕೂಲ್ ಬಸ್ ಬಂತು. ಸ್ಕೂಲ್ ಬಸ್ ಅವರು ಹೋದರು. ಮನೆಗೆ ಬಂದಿಂದ ನಾನು ನಮ್ಮ ಪಪ್ಪಾಗೆ ಇದು ಮಾಡಿಕೊಡ್ಬೇಕು, ಜ್ಯೂಸು, ನ್ಯೂಟ್ರಿಷನ್ ಶೇಕ್ ಇದು. ಡೈಲಿ ಇದನ್ನು ನಮ್ಮ ಮಮ್ಮಿ ಪಪ್ಪ ಕುಡಿತಾರೆ. ಅದರಿಂದನೇ ಆರಾಮಾಗಿರೋದು ಅವ್ರೀಗ. ಹಾಗಾಗಿ ಅವ್ರಿಗೆ ಅದೆಲ್ಲ ಮಾಡಿಕೊಟ್ಟು ನಂದೆಲ್ಲ ಮಾಡೋಷ್ಟಿಗೆ ಟೈಮ್ ಆಗೇ ಬಿಡುತ್ತೆ ಫ್ರೆಂಡ್ಸ್. ನಿಮ್ಮದು ಎಲ್ಲ ಹೀಗೆಲ್ಲ ಆಗ್ತಿದ್ರೆ ನೀವು ಹೇಳಿ. ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಕಾಮೆಂಟ್ ಮಾಡಿ, ನನಗೆ ಪ್ರೋತ್ಸಾಹ ಸಿಗುತ್ತೆ. ಇಲ್ಲಿಗೆ ನಂದು ಡೈಲಿ ರೊಟೀನ್ದು ಮುಗಿಯೋಕ್ಕೆ ಬಂತು. ಇಷ್ಟೇ ಆದಷ್ಟು ಮಾಡಿದ್ದೀನಿ ಫ್ರೆಂಡ್ಸ್ ನಾನು. ನೀವು ನನ್ನ ಹತ್ರ ಏನಾದರೂ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಂದರೆ ಹೇಗೆ ಇದೆ, ಇದು ಹೇಗಾಗಿದೆ ಅಂತಂದು ಹೇಳಿಬಿಟ್ಟು. ನಾನು ಆಮೇಲೆ ಹೋಗೋದಾಗ ಗಡಿಬಿಡಿ ಆಗಿರುತ್ತಲ್ಲ ಫ್ರೆಂಡ್ಸ್. ನಮ್ಮ ಮಕ್ಕಳಿಗೆ ಕಳ್ಸೋತ್ತಾಗ ಒಂದು ಗ್ಲಾಸ್ ನೀರು ಕುಡಿಯೋಕ್ಕೂ ಆಗ್ತಿರಲ್ಲ. ಆದರೆ ಈಗ ನಾನು ಅದೆಲ್ಲ ಮಾಡಿಕೊಟ್ಟು ನಿಧಾನ ಒಂದು ಗ್ಲಾಸ್ ನೀರು ಕುಡಿತೀನಿ ಫ್ರೆಂಡ್ಸ್, ಆರಾಮ್ಸೆ ಕುಂತು ಬಿಸಿನೀರು. ಮತ್ತು ಶೇಕ್ ಕುಡಿದ್ಬಿಡ್ತೀನಿ. ಇಲ್ಲಿಗೆ ನಂದು ಮುಗೀತು ನೋಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ನೀವು ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.